ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಇವಾಗ ಸಂಕ್ರಾಂತಿ ಹಬ್ಬ ಬಂತು, ಎಲ್ಲರೂ ಪೊಂಗಲ್ ಮಾಡೋ ಆಸೆ. ಇವತ್ತು ನಾನು ಪೊಂಗಲ್ ಮಾಡೋದು ಯಾವ ಥರ ಅಂತಂದು ಹೇಳ್ಕೊಡ್ತೀನಿ, ಈಸಿ ಮೆಥಡಲ್ಲಿ ಯಾವ ಥರ ಅಂತಂದು ಹೇಳ್ಕೊಡ್ತೀನಿ. ಮತ್ತು ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲು ಎರಡೂ ಹೇಳ್ಕೊಡ್ತೀನಿ. ಒಂದೇ ಸರಿಗೆ ಖಾರ ಪೊಂಗಲನ್ನು ಮಾಡ್ಬೋದು, ಸಿಹಿ ಪೊಂಗಲಲ್ಲೇ ಮಾಡ್ಬೋದು, ಒಂದೇ ಟೈಮಿಗೆ ಮಾಡ್ಬೋದು, ಒಂದೇ ಪ್ರಮಾಣದಲ್ಲಿ ತೊಗೋಬೋದು. ಇವಾಗ ನಾನು 1 ಕಪ್ಪು ಅಕ್ಕಿ ತೊಗೊಂಡ್ರೆ ಇದೇ ಪ್ರಮಾಣದಲ್ಲಿ ನಾನು ಹೆಸರು ಕಾಳು ತೊಗೊತಾ ಇದ್ದೀನಿ. ನೋಡಿ, ಇವಾಗ ಹೆಸರು ಕಾಳು ತೊಗೊತಾ ಇದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊತೀನಿ. ಬನ್ನಿ ಫ್ರೈ ಮಾಡೋಣ. ಇದೇನು ಅಕ್ಕಿನ ತೊಳೆದು ಕುಕ್ಕರಿಗೆ ಹಾಕಬೇಕು. ಬನ್ನಿ ಯಾವ ಥರ ಅಂತಂದು ತೋರಿಸ್ಕೊಡ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ನಾನು ಖಾರದ ಪೊಂಗಲು ಸಿಹಿ ಪೊಂಗಲನ್ನು ಹೇಳ್ಕೊಡ್ತೀನಿ. ಬನ್ನಿ. ಈಗ ನಾನು ಒಂದು ಪಾತ್ರೆಗೆ 1 ಚಮಚದಷ್ಟು ತುಪ್ಪ ಹಾಕಿ ಹೆಸರುಬೇಳೆನ ಹುರಿತಾ ಇದ್ದೀನಿ. ಇದನ್ನು ಕೆಂಪಗೆ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಹುರಿದ ನಂತರ ಇದರಲ್ಲೇ 1 ಬಟ್ಲ ಅಕ್ಕಿ ತೊಗೊಂಡಿದ್ವಲ್ವ, ಅದನ್ನು ನೀರಲ್ಲಿ ತೊಳೆದು ಒಂದು 10 ನಿಮಿಷ ಹಾಗೆ ಇಟ್ಕೋಬೇಕು. 10 ನಿಮಿಷ ಹಾಗೆ ಇಟ್ಕೊಂಡ್ವಿ ಅಂದರೆ ಚೆನ್ನಾಗಿ ಅದು ಮಿದುಕಲಾಗುತ್ತೆ. ಕುಕ್ಕರ್ಗೆ ಹಾಕಿದಾಗ ಮೆತ್ತಗೆ ಬರುತ್ತೆ. ಇವಾಗ 10 ನಿಮಿಷದ ನಂತರ ಹೆಸರುಬೇಳೆನೂ ಮತ್ತು ಅಕ್ಕಿನೂ ಎರಡೂ ಸೇರಿಸಿ ಇವಾಗ ಹಾಕ್ತಾಯಿದ್ದೀನಿ. ನಾನು ಇವಾಗ 1 ಬಟ್ಲಿಗೆ ಹೆಸರುಬೇಳೆ 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಲ್ಲ, ಹಂಗೆ 1 ಬಟ್ಲು ಹೆಸರುಬೇಳೆಗೆ 3 ಲೋಟ ನೀರು ಹಾಕಿದ್ದೀನಿ ಮತ್ತು 1 ಲೋಟ ಅಕ್ಕಿಗೂ 3 ಲೋಟ ನೀರು ಹಾಕಿದ್ದೀನಿ. ಒಟ್ಟು ಟೋಟಲ್ 6 ಲೋಟ ಹಾಕಿದ್ದೀನಿ. ಅಂದರೆ ಅದು ನೀರಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೊಂದು ನೀರು ಹಾಕಿದೆ. ಅದನ್ನು ನೀರಿದ್ದರೆ ಟೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ನೀರು ಹಾಕಿದೆ ನಾನು. ಮೆತ್ತಗೆ ಇದಿರಬೇಕು. ಸ್ವಲ್ಪ ನಾನು ಉಪ್ಪು ಹಾಕಿ ನಂತರ ಒಂದು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದೆ. ಉಪ್ಪು ಸ್ವೀಟಲ್ಲಿ ಸ್ವಲ್ಪ ಹಾಕಬೇಕು, 1-2 ಅರಳಷ್ಟು ಅಷ್ಟೇ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ವಿಜಲ್ ಒಂದು 4-5 ಆಗೋವರೆಗೂ ಹಾಕ್ಕೊತೀನಿ. ವಿಜಲ್ ಇವಾಗ ಆಯಿತು. ನಂತರ ನಾನು ಇವಾಗ ನೋಡ್ತೀನಿ ಯಾವ ಥರ ಆಗಿದೆ ಅಂತಂದು. ನೋಡಿ, ಇವಾಗ ಈ ಥರ ಆಗಿದೆ, ಎಲ್ಲ ಮೆತ್ತಗಾಗಿದೆ, ನೀರು ಥರ ಆಗಿದೆ. ನೋಡಿ, ಈ ಥರ ಕನ್ಸಿಸ್ಟ್ ಬರಬೇಕು. ಇವಾಗ ಇದಕ್ಕೆ ನಮಗೆ ಒಂದು ಸ್ವಲ್ಪ ಗಟ್ಟಿಯಾಗಿದೆಯಲ್ಲವಾ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾವು 1 ಬಟ್ಲಷ್ಟು ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕಿದರೆ ಅದು ಒಂದು ಸ್ವಲ್ಪ ಹಳಕಾಗುತ್ತೆ. ಇವಾಗ ನಾನು ಪೊಂಗಲ್ ಮಾಡೋದಕ್ಕೆ, ಸಿಹಿ ಪೊಂಗಲ್ ಮಾಡೋದಕ್ಕೆ ಸ್ವಲ್ಪ ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದು ಖಾರದ ಪೊಂಗಲ್ ಮೊದಲು ನಿಮ್ಗೆ ತೋರಿಸ್ತಾ ಇರೋದು. ನಮ್ಗೆ ಸಿಹಿ ಪೊಂಗಲ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೆಗೆದು 1 ಬಟ್ಟಲಾಗಿ ಇಟ್ಕೊಂಡಿವಪ್ಪ ಅಂತಂದರೆ ನಮಗೆ ಬೇಕಾದಷ್ಟು ನೀರು ಬೆರೆಸ್ಕೋಬೋದು. ಇವಾಗ ಖಾರದ ಪೊಂಗಲ್ಗೆ ಬೇಕಾಗಿರುವ ಸಾಮಗ್ರಿ ಮೊದಲು ಹಿಂಗೆ ತೊಗೊಂಡಿದ್ದೀನಿ, ಗೋಡಂಬಿ ಮತ್ತು ಜಿಂಜರ್, ಬೆಳ್ಳುಳ್ಳಿ, ಆಮೇಲೆ ಕಾಳು ಮೆಣಸಿನ ಪೌಡ್ರ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಖಾರದ ನೀರು, ಬಿಸಿ ನೀರು ಸೇರಿಸ್ತಾ ಇದ್ದೀನಿ. ನೀವು ಬಿಸಿ ಮಾಡೇ ಹಾಕ್ಕೊಳ್ಳಿ ನೀರು, ಅಂದ್ರೆ ಅದು ಮಿದುವಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇಷ್ಟು ಎಲ್ಲ ಕೈ ಆಡಿಸ್ಕೊಂಡು ಚೆನ್ನಾಗಿ ನೀರೆಲ್ಲ ಅದಕ್ಕೆಲ್ಲ ಅಂಟೋ ಹಂಗೆ ಕೈ ಆಡಿಸ್ಬೇಕು. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ಅಂದ್ರೇ ಖುಷಿ ಅಲ್ವಾ. ಫುಲ್ ಇವಾಗೆಲ್ಲ ಇದು ಬಂದಿರುತ್ತೆ, ಬೆಳೆ ಎಲ್ಲ ಬಂದಿರುತ್ತೆ. ಆವಾಗ ಗುಂಪು ಮಾಡಿ ಅದಕ್ಕೆ ಪೂಜೆ ಮಾಡೋದೇ ಒಂದು ಹಬ್ಬ, ಇದು ಸಂಕ್ರಾಂತಿ ಹಬ್ಬ. ಇವಾಗ ನಾನು ತುಪ್ಪ 2 ಚಮಚ ತುಪ್ಪ, 2 ಚಮಚ ಎಣ್ಣೆ ಹಾಕಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 4 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಹಾಕಿ ಚೆನ್ನಾಗಿ ಅದು ಕಂದು ಬಣ್ಣ ಬರೋವರೆಗೂ ನಾನು ಬೆರೆಸ್ತಾ ಇದ್ದೀನಿ. ನಾನು ಸಣ್ಣ ಉರಿಯಲ್ಲೇ ಮಾಡ್ತಾ ಇರೋದು, ಇದನ್ನು ದೊಡ್ಡ ಉರಿಯಲ್ಲಿ ಇಟ್ಕೊಳೋದಿಲ್ಲ. 1 ಚಮಚದಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮೊದಲು ಸಾಮಗ್ರಿ ತೋರಿಸುವಾಗ ನಾನು ಜೀರಿಗೆ ಹಾಕಿಲ್ಲ, ಇಲ್ಲಿ ಜೀರಿಗೆ ಹಾಕಿದೆ. ಇವಾಗ ಕರಿಮೆಣಸನ್ನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಿದೆ ಮತ್ತು ಜಿಂಜರ್ ಒಂದು ಸ್ವಲ್ಪ ಹಾಕಿದೆ. ಇವಾಗ ಕೈ ಆಡಿಸ್ಬೇಕು. ಗೋಡಂಬಿನೂ ಹಾಕಿದೆ. ಇವಾಗ ಇದು ಖಾರ ಪೊಂಗಲ್ ಭಾಳ ಟೇಸ್ಟ್ ಆಗುತ್ತೆ. ಇದಕ್ಕೆ ಟೊಮೊಟೊ, ಉಳ್ಳಾಗಡ್ಡಿ ಏನೂ ಹಾಕೋಂಗಿಲ್ಲ. ಹೆಸರುಬೇಳೆದು ಈ ಥರ ಮಾಡಿದ್ವಿ ಅಂದರೆ ತಂಪಾಗುತ್ತೆ. ಇವಾಗ ಚಳಿ ಇರುತ್ತಲ್ವ, ಇವಾಗ ಈ ಥರ ಖಡಕ್ಕಾಗಿ ತಿಂದ್ವಪ್ಪ ಅಂತಂದ್ರೆ ಚಳಿ ಅನಿಸುತ್ತೆ. ಸ್ವಲ್ಪ ಹಿಂಗು ಸಹಿತ ಹಾಕಿದೆ. ಇವಾಗ ಕೊತ್ತಂಬರಿನೂ ಸಹಿತ ಹಾಕಿದೆ. ಇವಾಗ ಚಳಿಗಾಲದೊಳಗೆ ಮೆಣಸಿನ ಪೌಡ್ರ್ ಹಾಕ್ಕೊಂಡು ತಿಂದ್ವಪ್ಪ ಅಂದ್ರೆ ಗರಂ ಆಗಿರ್ತೀವಿ. ಅದಕ್ಕೋಸ್ಕರ ಈ ಟೈಮಲ್ಲಿ ಈ ಥರ ಸಂಕ್ರಾಂತಿ ಹಬ್ಬ ಬಂದಾಗೆ
ಈ ಥರ ಖಾರ ಖಾರ ಆಗಿರುವಂಥ ಪೊಂಗಲ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ಬಾಡಿನೂ ಹೀಟ್ ಇರುತ್ತೆ. ಇವಾಗ ಕುದಿಸಿ ನೀರು ಸೇರಿಸಿಟ್ಟಿದ್ನಲ್ವ ಅದನ್ನು ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ನಂತರ ನಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿ ಸೇರಿಸಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ವಾ. ಅದರಲ್ಲಿ ಗೋಡಂಬಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಜೀರಿಗೆ ಒತ್ತಿಸ್ಬಾರ್ದು ನಾವು ಇದು ಕರಿವಾಗ ಬಿಸಿ ಮಾಡುವಾಗ. ನಾನು ನಿಂಬೆಹಣ್ಣು ಒಂದು ತೋರಿಸಿರಲಿಲ್ಲ, ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಒಂದು 5 ನಿಮಿಷ ಕುದಿಸಿ ಇಳಿಸ್ಬೇಕು. ಟೇಸ್ಟ್ ಇರುತ್ತೆ. ಓಕೆ, ಇವಾಗ ನೋಡಿ ಎಲ್ಲ ಕುದಿ ಬಿಡ್ತಾ ಇದ್ದೀನಿ ನಾನು. ಇವಾಗ ಕುದೀತಾ ಇದೆ. ಕುದ್ದಿದ ನಂತರ ಇವಾಗ ನಾನು ಸಿಹಿ ಪೊಂಗಲ್ನ ತೋರಿಸ್ತಾ ಇದ್ದೀನಿ. ಇವಾಗ ಖಾರದ ಪೊಂಗಲ್ಲು ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ತೀರಾ. ಇವಾಗ ಸ್ವೀಟ್ ಪೊಂಗಲ್ಗೆ ನಾನು ಇದು ಗೇರು ಬೀಜ ಅಂತಾರೆ ಮತ್ತು ಗೋಡಂಬಿ, ಬಾದಾಮಿ, ಪಿಸ್ತಾ ತೊಗೊಂಡಿದ್ದೀನಿ. ಇವಾಗ ತುಪ್ಪ 2 ಚಮಚದಷ್ಟು ತೊಗೊಂಡಿದ್ದೀನಿ. ಇವಾಗ ಕುಕ್ಕರಿಗೆ ಅದೇ ಸೇಮ್ ವಿಜಲ್ ಹಾಕಿ ತೆಗೆದಿಟ್ಕೊಂಡಿದ್ವಲ್ವ ಅದೇನೇ ನಾನು ತೊಗೊತಾ ಇದ್ದೀನಿ. ನಿಮಗೆ ಇನ್ನೊಂದು ಸರಿ ತೋರಿಸೋಣ ಅಂತಂದು ಸ್ವೀಟ್ ಪೊಂಗಲ್ಗೂ ತೋರಿಸಿದೆ. ಇವಾಗ ನಾನು ಬೆಲ್ಲನ ಕಾಯೋದಕ್ಕೆ ಇಟ್ಕೊತೀನಿ. ನಾನು ಸ್ವೀಟ್ ಪೊಂಗಲ್ ಅಂತಂದರೆ ಸಕ್ಕರೆ ಹಾಕಿ ಮಾಡೋದಿಲ್ಲ. ಸಕ್ಕರೆ ಆಲ್ಮೋಸ್ಟ್ ಆಲ್ ಕಡಿಮೆ ಮಾಡಬೇಕು ನಾವು ತಿನ್ನೋದನ್ನು. ಅದಕ್ಕೆ ಎಷ್ಟು ಐಟಮ್ಸ್ ಬೆಲ್ಲದಲ್ಲಿ ಆಗುತ್ತೋ ಅಷ್ಟು ಐಟಮ್ಸ್ ಬೆಲ್ಲದ ಮಾಡಬೇಕು. ಅದು ಬೆಲ್ಲ ಮುಳುಗೋವಷ್ಟು ನೀರು ಹಾಕಿ ನಂತರ ಅದರಲ್ಲಿ ಹೊಲಸು ಬರುತ್ತಲ್ಲ ಅದನ್ನು ತೆಗಿಬೇಕು ಮತ್ತು ಸೋಸ್ಕೋಬೇಕು. ನಂತರ 2 ಚಮಚದಷ್ಟು ತುಪ್ಪ ಹಾಕಿ ಇದಕ್ಕೆ ಗೋಡಂಬಿ, ಬಾದಾಮಿ, ಪಿಸ್ತಾ ಇವನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಗೇರು ಬೀಜ ಇವನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅದು ಕಂದು ಬಣ್ಣ ಬರಬೇಕು, ಅದು ಕ್ರಿಸ್ಪಿ ಆಗುತ್ತೆ. ಅಂದರೆ ಸವಿಯಲು ಎಷ್ಟು ಪೊಂಗಲ್ಲು ನಾವೆಷ್ಟು ಫ್ರೈ ಮಾಡ್ತೀವೋ ಡ್ರೈ ಫ್ರೂಟ್ಸ್ನ ಅಷ್ಟು ಟೇಸ್ಟು ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಿಧಾನ ಉರಿಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನಾವು ನೀರು ಮಿಕ್ಸ್ ಮಾಡಿದ್ವಲ್ವ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಓಕೆ, ಹಳ್ಳಿ ಊರಲ್ಲೆಲ್ಲ ಬಂಡಿ ಕಟ್ಕೊಂಡು ಹಬ್ಬಕ್ಕೆ ಈ ಥರ ಎಲ್ಲ ಮಾಡಿಕೊಂಡು ಸಕ್ಕರೆ ಪೊಂಗಲ್ಲು ಮತ್ತು ಖಾರದ ಪೊಂಗಲ್ಲು ಮಾಡಿಕೊಂಡು ನಾವೆಲ್ಲ ಬಂಡಿಯಲ್ಲಿ ಹೋಗಿ ಹೊಲದಲ್ಲೆಲ್ಲ ತಿಂತಿದ್ವಿ ಸಣ್ಣ ಹುಡುಗರಿದ್ದಾಗ. ಇವಾಗೆಲ್ಲ ಅದೇನೂ ಇಲ್ಲ. ಓಕೆ, ಇವಾಗ ಮೊದಲೇ ನೀವು ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಮಾಡಿ ತಿನ್ನಿರಿ ಅಂತಂದು ನಾನು ಮೊದಲೇ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ಅದಕ್ಕೆ ನೀರು ಬೆರೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಹಾಕಿದೆ. ನಂತರನೂ ಬೆಲ್ಲ ನಮ್ಗೆ ಎಷ್ಟು ಇದು 1 ಕಪ್ಪು ಇದಕ್ಕೆ 3/4 ಕಪ್ಪು ಅಷ್ಟು ಬೆಲ್ಲದ್ದು ನೀರು ಹಾಕಿದೆ ನಾನು. ಬೆಲ್ಲ ಕುದಿಸ್ಬೇಕಷ್ಟೆ. ಸ್ವಲ್ಪ ನೀರು ಹಾಕಿ ಕುದಿಸಿ ಅದೆಲ್ಲ ಕರಗಿದ ಮೇಲೆ ಬೆಲ್ಲನ ಇದಕ್ಕೆ ಸೇರಿಸ್ಬಿಟ್ಟಿವಪ್ಪ ಅಂತಂದರೆ ಇವಾಗ ಗೋಡಂಬಿ, ಬಾದಾಮಿ, ಪಿಸ್ತಾ, ಗೇರು ಬೀಜ ಇವೆಲ್ಲ ಹಾಕಿರೋ ಪೊಂಗಲ್ಲು ಎಷ್ಟು ಟೇಸ್ಟ್ ಇರುತ್ತಲ್ವ ತುಪ್ಪದಲ್ಲಿ. ಫ್ರೆಂಡ್ಸ್, ಇವಾಗ ಖಾರದ ಪೊಂಗಲ್ಲೂ ರೆಡಿ ಆಯಿತು, ಸ್ವೀಟ್ ಪೊಂಗಲ್ಲು ರೆಡಿ ಆಯಿತು. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್